ಇನ್ನು ಮೈಸೂರು ಅರಮನೆಯ ಮುಂಭಾಗ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿಲ್ಲ ಬ್ಲಾಸ್ಟ್ನ ದೃಶ್ಯ. ಸ್ಫೋಟಗೊಂಡಂತಹ 20 ಅಡಿ ದೂರದಲ್ಲಿಯೇ ಸಿಸಿಟಿವಿ ಇದೆ. 360 ಡಿಗ್ರಿಯಲ್ಲಿ ತಿರುಗುತ್ತಂತೆ ಆ ಸಿಸಿಟಿವಿ. ದೃಶ್ಯ ರೆಕಾರ್ಡ್ ಆಗಿಲ್ಲ. ಸಿಸಿಟಿವಿ ವರ್ಕ್ ಆಗ್ತಿಲ್ಲ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅರಮನೆಯ ಮುಂಭಾಗವೇ ಭದ್ರತಾ ಲೋಪ ಇದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಮೈಸೂರು ಸಾಂಸ್ಕೃತಿಕ ರಾಜಧಾನಿ. ಅರಮನೆ ನೋಡೋದಕ್ಕೆ ಪ್ರತಿನಿತ್ಯವೂ ಕೂಡ ನೂರಾರು ಜನ, ಸಾವಿರಾರು ಜನ ಜಗತ್ತಿನ ಮೂಲೆ ಮೂಲೆಯಿಂದ ಬರ್ತಾರೆ. ಎಷ್ಟು ಸೆಕ್ಯೂರಿಟಿ ಇರಬೇಕು, ಎಷ್ಟು ಭದ್ರತೆ ಇರಬೇಕು, ಒಬ್ಬೊಬ್ಬರ ಮೇಲೂ ಹೇಗೆ ಕಟ್ಟೆಚ್ಚರವನ್ನು ವಹಿಸಬೇಕು, ಅದು ಯಾವುದು ಕೂಡ ಆಗ್ತಿಲ್ಲ ಅನ್ನೋದು ಗೊತ್ತಾಗ್ತಿದೆ. 8:30 ಸಂದರ್ಭದಲ್ಲಿ ಮೈಸೂರಿನ ಅರಮನೆ ಮುಂಭಾಗದಲ್ಲಿ ಸಂಭವಿಸಿದಂತಹ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟದ ದೃಶ್ಯಾವಳಿಗಳು ಇನ್ನೂ ಕೂಡ ಪೊಲೀಸರಿಗೆ ಸಿಗ್ತಾ ಇಲ್ಲ. ಕಾರಣ CCTVಯಲ್ಲಿ ಆ ದೃಶ್ಯಗಳು ರೆಕಾರ್ಡ್ ಆಗಿಲ್ಲ. ಈ ಅಂಶವೇ ಭಾಳ ದೊಡ್ಡ ಮಟ್ಟದ ಅನುಮಾನಕ್ಕೆ ಈಗ ಕಾರಣವಾಗ್ತಾ ಇರುವಂಥದ್ದು. ತಾವೀಗ ಗಮನಿಸ್ತಾ ಇರುವಂಥದ್ದು ಇದು ಸ್ಫೋಟ ಆದಂತಹ ಜಾಗ. ಇದೇ ಒಂದು ಸ್ಥಳದಲ್ಲೇ ಗುರುವಾರ ರಾತ್ರಿ 8:30 ಸಂದರ್ಭದಲ್ಲಿ ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟವಾಯಿತು. ಈ ಒಂದು ಸ್ಥಳದಿಂದ ನೀವು ಗಮನಿಸ್ತಾ ಇರ್ಬೋದು, ಒಂದು 15-20 ಅಡಿಗಳ ದೂರದಲ್ಲೇ ಒಂದು ಸುಧಾರಿತವಾದಂತಹ CCTV ಇದೆ. ಆದರೂ ಕೂಡ ಆ ಒಂದು ದೃಶ್ಯ ಅದರಲ್ಲಿ ಸೆರೆ ಆಗಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಬೇರೆಯವರು ಕೊಡ್ತಾ ಇರುವಂಥದ್ದು. ಪ್ರಮುಖವಾದಂಥ ಕಾರಣ ಕೊಡ್ತಾ ಇರುವಂಥದ್ದು ಅದು ರೊಟೇಟ್ ಆಗುವಂತಹ ಕ್ಯಾಮ್ರಾ. ಹೀಗಾಗಿ ಆ ಕ್ಷಣದಲ್ಲಿ ಅದು ರೆಕಾರ್ಡ್ ಆಗಿಲ್ಲ, ಅದು ಬೇರೆ ಕಡೆಗೆ ತಿರುಗ್ತಾ ಇತ್ತು ಅನ್ನುವಂಥದ್ದು ಒಂದು ಕಾರಣ. ಮತ್ತೊಬ್ಬರು ಹೇಳ್ತಾ ಇರುವಂಥದ್ದು CCTV ವರ್ಕೇ ಆಗ್ತಾ ಇಲ್ಲ ಅನ್ನುವಂತಹ ಕಾರಣ. ಹೀಗಾಗಿ ಒಂದಂತೂ ಸ್ಪಷ್ಟವಾಗಿದೆ, ಈ ಒಂದು ಬ್ಲಾಸ್ಟಿನ ದೃಶ್ಯಾವಳಿಗಳು CCTVಯಲ್ಲಿ ರೆಕಾರ್ಡ್ ಆಗಿಲ್ಲ. ಅಲ್ಲಿಗೆ ಒಂದಂತೂ ಕ್ಲಿಯರ್, ಒಂದು ಅರಮನೆಯ ಮುಂಭಾಗದಲ್ಲಿ ಭದ್ರತಾ ವಿಚಾರದಲ್ಲಿ ಭಾಳ ದೊಡ್ಡ ಮಟ್ಟದ ಗಮನವನ್ನು ಕೊಡಬೇಕಾಗಿತ್ತು. ಆದರೆ 10-20 ಅಡಿಗಳ ದೂರದಲ್ಲೇ ಇಂಥದ್ದೊಂದು ಘಟನೆ ಸಂಭವಿಸಿದ್ರು ಕೂಡ ಅದು CCTVಯಲ್ಲಿ ರೆಕಾರ್ಡ್ ಆಗಲ್ಲ ಅನ್ನೋದಾದರೆ ಯಾವ ರೀತಿಯಂಥ ಟೆಕ್ನಾಲಜಿಯ CCTVಗಳನ್ನು ಮೈಸೂರಿನ ಅರಮನೆಯ ಭದ್ರತೆಗೆ ಇವರು ಬಳಸಿದ್ದಾರೆ? ಭಾಳ ಮುಖ್ಯವಾದಂತಹ ಪ್ರಶ್ನೆ. ಇವರು ಹೇಳ್ತಾ ಇರುವಂತಹ ಕಾರಣಗಳು ಏನೇ ಸಾವಿರಗಳು ಇರ್ಬೋದು, ಆದರೆ ಅದು ತಿರುಗುವ ಕ್ಯಾಮ್ರಾ, ಮತ್ತೊಂದು ಇವತ್ತಿನ ಟೆಕ್ನಾಲಜಿಗಳು ದೊಡ್ಡ ಮಟ್ಟದಲ್ಲಿ ಬದಲಾಗಿದ್ದಾವೆ. ಇಂಥ ಸಂದರ್ಭದಲ್ಲೂ ಕೂಡ ಅರಮನೆಯ ಮುಂಭಾಗದಲ್ಲೇ ನಡೆಯುವಂತಹ ಇಂಥದ್ದೊಂದು ಘಟನೆಯ ದೃಶ್ಯಾವಳಿಗಳು CCTVಯಲ್ಲಿ ರೆಕಾರ್ಡ್ ಆಗ್ತಾ ಇಲ್ಲ ಅನ್ನೋದಾದರೆ ಸ್ಪಷ್ಟವಾಗಿ ಇದು ಭದ್ರತಾ ಲೋಪ, ಅರಮನೆಯ ಭದ್ರತಾ ಲೋಪ ಅನ್ನುವಂಥದ್ರಲ್ಲಿ ಯಾವ ಅನುಮಾನಗಳು ಇಲ್ಲ. ಈ ಹೀಲಿಯಂ ಗ್ಯಾಸ್ ಸಿಲಿಂಡರ್ನ ಸ್ಫೋಟದ ಮೂಲಕವಾಗಿ ಅರಮನೆಯ ಭದ್ರತೆಯ ವಿಚಾರವೂ ಕೂಡ ಬಯಲಾಗ್ತಾ ಇದೆ. ಯಾವ ಲೆವೆಲ್ಗೆ ಇವರು ಭದ್ರತೆಯನ್ನು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ತಾವು ಗಮನಿಸ್ಬೋದು. ಎಷ್ಟರ ಮಟ್ಟಿಗೆ ಅಂದರೆ 15-20 ಅಡಿಗಳಷ್ಟೇ ದೂರ ಇರುವಂಥದ್ದು. ಅಂಥ CCTVಯಲ್ಲೂ ಕೂಡ ಈ ಒಂದು ಬ್ಲಾಸ್ಟ್ ದೃಶ್ಯ ರೆಕಾರ್ಡ್ ಆಗಲ್ಲ ಅನ್ನೋದಾದರೆ ಇವರು ಯಾವ ಅನಾದಿ ಕಾಲದ ಟೆಕ್ನಾಲಜಿಯನ್ನು ಇಟ್ಕೊಂಡಿದ್ದಾರೆ? ಕೇಳಿದ್ರೆ ಹೇಳ್ತಾ ಇರುವಂಥದ್ದು ಅದು ತಿರುಗುವ ಕ್ಯಾಮ್ರಾ 360 ಡಿಗ್ರಿಯಲ್ಲಿ ತಿರುಗುವ ಕ್ಯಾಮ್ರಾವನ್ನು ಇಟ್ಟಿದ್ದೇ ಆಗಿದ್ದರೆ ಸ್ಪಷ್ಟವಾಗಿ ಎಲ್ಲ ಆ್ಯಂಗಲಲ್ಲೂ ಕೂಡ ಆ ದೃಶ್ಯಾವಳಿಗಳು ರೆಕಾರ್ಡ್ ಆಗಬೇಕಾಗಿತ್ತು. ಅಲ್ಲಿಗೆ ಇವರು ತಾಂತ್ರಿಕತೆಯನ್ನು ಬಳಸ್ಕೊಳ್ಳುವಂಥ ಅಂದರೆ ಟೆಕ್ನಾಲಜಿ ಬಳಕೆಯಲ್ಲಿರುವಂತಹ CCTVಗಳನ್ನ ಬಳಕೆಯೇ ಮಾಡ್ಕೊಳ್ತಾ ಇಲ್ಲ. ಅಲ್ಲಿಗೆ ಈ ಲೆವೆಲಲ್ಲಿ ಭದ್ರತೆಯ ವಿಚಾರದಲ್ಲಿ ನೆಗ್ಲೆಕ್ಟನ್ನು ಅರಮನೆಯವರು ತೋರಿಸ್ತಾ ಇರುವಂಥದ್ದು ಕ್ಲಿಯರ್ ಕಟ್ಟಾಗಿ ಕಾಣ್ತಾ ಇದೆ. ಅರಮನೆಯ ಮುಂಭಾಗದಲ್ಲೇ ಬ್ಲಾಸ್ಟ್ ನಡೆದಿರುವಂಥದ್ದು ದೃಶ್ಯಾವಳಿಗಳೇ ರೆಕಾರ್ಡ್ ಆಗ್ತಾ ಇಲ್ಲ ಅನ್ನೋದಾದರೆ ಸ್ಪಷ್ಟವಾಗಿ ಇದು ಅರಮನೆಯ ಭದ್ರತೆಯ ವಿಚಾರದಲ್ಲಿ ಅಧಿಕಾರಿಗಳಿಗೆ ಇರುವಂತಹ ನಿರ್ಲಕ್ಷ್ಯವನ್ನು ಈ ಸ್ಫೋಟದ ಪ್ರಕರಣ ಬಯಲು ಮಾಡ್ತದೆ. ಈ ಕಾರಣದಿಂದಾಗಿ ಬ್ಲಾಸ್ಟಿನ ದೃಶ್ಯಾವಳಿಗಳು ಈ ಕ್ಷಣದವರೆಗೂ ಕೂಡ ಪೊಲೀಸರಿಗೆ ಸಿಗ್ತಿಲ್ಲ. ಸಿಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಇದ್ದಾವೆ. ಯಾಕಂದರೆ ಬಹುದೂರದಲ್ಲಿ ಮತ್ತೊಂದು ಕ್ಯಾಮ್ರಾ ಇದೆ. ಹತ್ತಿರದಲ್ಲಿರುವಂಥ ಕ್ಯಾಮ್ರಾದಲ್ಲೇ CCTV ದೃಶ್ಯ ರೆಕಾರ್ಡ್ ಆಗಿಲ್ಲ ಅನ್ನೋದಾದರೆ ಬಹುದೂರದ ಕ್ಯಾಮ್ರಾದಲ್ಲಂತೂ ರೆಕಾರ್ಡ್ ಆಗಿರೋಕ್ಕೆ ಸಾಧ್ಯವೇ ಇಲ್ಲ. ಈ ಲೆವೆಲ್ಗೆ ಇವರು ಟೆಕ್ನಾಲಜಿಯನ್ನು